ನಮಸ್ಕಾರ ರೈತ ಬಾಂಧವರೇ. ಇಂದು ರೈತರ ದಿನವನ್ನು ಆಚರಿಸ್ತಾ ಇದೆ ನಾಡಿನಾದ್ಯಂತ. ತಮ್ಮೆಲ್ಲರಿಗೂ ರೈತರ ದಿನದ ಹಾರ್ದಿಕ ಶುಭಾಶಯಗಳು. ರೈತ ನಮ್ಮ ಭಾರತದ ಬೆನ್ನೆಲುಬು ಅಂತ ಹೇಳ್ತಾರೆ. ರೈತ ಭಾರತದ ತುತ್ತಿನ ಚೀಲವನ್ನು ತುಂಬೋದಕ್ಕೆ ಅವಿರತವಾಗಿ ಶ್ರಮಿಸ್ತಾನೆ ಇದ್ದಾನೆ. ರೈತ ಇಲ್ಲದೆ ನಮ್ಮ ಜೀವನವನ್ನು ನಾವು ಊಹಿಸೋಕ್ಕೂ ಕೂಡ ಸಾಧ್ಯವಿಲ್ಲ. ಇಂಥ ರೈತರಿಗೆ ಈಗ ಸುಮಾರು ಕಾರಣಗಳಿಂದಾಗಿ ಹವಾಮಾನ ವೈಪರೀತ್ಯ ಆಗಿರಬಹುದು, ಮತ್ತೊಂದಾಗಿರಬಹುದು, ಅದರಿಂದ ಸಂಕಷ್ಟದ ಸ್ಥಿತಿಯನ್ನು ಎದುರಿಸುವಂಥದ್ದು ಎದುರಾಗ್ತಾ ಇದೆ, ನಮ್ಮೆಲ್ಲರಿಗೂ ಕಾಣಿಸ್ತಾ ಇದೆ. ಹಾಗಾಗಿ ಈ ಸಂಕಷ್ಟದ ಸ್ಥಿತಿಯಿಂದ ರೈತರು ಹೊರಗೆ ಬರಬೇಕು ಅಂದರೆ ಅವರಿಗೆ ಸಮಗ್ರ ಕೃಷಿಯೊಂದೇ ಪರಿಹಾರ ಅಂತ ಕೂಡ ಹೇಳಬಹುದು. ಸಮಗ್ರ ಕೃಷಿ ಅಂದ ತಕ್ಷಣ ನಮಗೆ ನೆನಪಾಗೋದು ನಮ್ಮ ದೊಡ್ಡಬಳ್ಳಾಪುರದ ತಪ್ಸಿಹಳ್ಳಿಯ ಸದಾನಂದ್ ಅವರು. ಸದಾನಂದ್ ಅವರು ಅತ್ಯಂತ ಕಡಿಮೆ ಒಂದು ಭೂಮಿಯಲ್ಲಿ ಸಾಕಷ್ಟು ತಮ್ಮ ಕುಟುಂಬಕ್ಕೆ ಬೇಕಾಗುವಂತಹ ಎಲ್ಲ ತರಕಾರಿ, ದವಸ, ಧಾನ್ಯ, ಹಣ್ಣು, ಹಂಪಲು, ಕಾಫಿ, ಹೈನು ಎಲ್ಲವನ್ನೂ ಬೆಳೆಯೋದಲ್ಲದೆ ಬೇರೆಯವರಿಗೂ ಕೂಡ ಅದನ್ನು ಮಾರಾಟ ಮಾಡಿ ಆರ್ಥಿಕವಾಗಿ ಸಬಲತೆಯನ್ನು ಹೊಂದಿದ್ದಾರೆ. ಇಂದು ಅವರು ಫೋನ್-ಇನ್ ನೇರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡ್ಸೋಣ. ನಮಸ್ಕಾರ ಸದಾನಂದ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮದು 1 ಹೆಕ್ಟೇರ್ಗಿಂತ ಅತ್ಯಂತ ಕಡಿಮೆ ಭೂಮಿ ಅಂತ ಹೇಳಿದ್ರಿ. ಆದರೆ ಅಷ್ಟೇ ಭೂಮಿಯಲ್ಲಿ ತಾವು ಏನೆಲ್ಲ ಬೆಳೆದಿದ್ದೀರಿ, ನಿಮ್ಮ ಮನೆ ಮಟ್ಟಕ್ಕೆ ಅಲ್ಲದೇನೆ ಆರ್ಥಿಕವಾಗಿ ಕೂಡ ತಾವು ಸಾಕಷ್ಟು ಸಬಲತೆಯನ್ನು ಪಡೆದಿದ್ದೀರಿ. ಯಾವ್ಯಾವ ಬೆಳೆಗಳನ್ನು ತಾವು ಬೆಳೆದಿದ್ದೀರಿ ಅಂತ ಹೇಳ್ಬೋದಾ? ಖಂಡಿತ ಹೇಳ್ತೀನಿ. ನಾವು 2 ಎಕರೆ ಜಮೀನಲ್ಲೇ ಸಮಗ್ರ ಕೃಷಿ ಮಾಡಿಕೊಂಡು ಹೂವಿನ ಬೆಳೆಗಳು, ತರಕಾರಿ ಬೆಳೆಗಳು, ಪಾಲಿಹೌಸಲ್ಲಿ ಕ್ಯಾಪ್ಸಿಕಮ್ಮು, ಅಡಿಕೆ, ಮತ್ತು ತರಕಾರಿ ಬೆಳೆಗಳಲ್ಲಿ ಟೊಮೊಟೊ ಇರ್ಬೋದು, ಹೂಕೋಸು ಇರ್ಬೋದು, ಎಲೆಕೋಸು ಇರ್ಬೋದು, ಮತ್ತು ಕ್ಯಾಪ್ಸಿಕಮ್ಮು, ಹುರುಳಿಕಾಯಿ, ಈ ಥರದ್ದನ್ನು ತರಕಾರಿನಲ್ಲಿ ಎಲ್ಲ ತರಕಾರಿಗಳು ಬೆಳೆಗಳನ್ನ ಬೆಳಿತೀವಿ. ನಾವು ಆ ಟೈಮ್ ನೋಡ್ಕೊಂಡು ಯಾವ ಟೈಮಲ್ಲಿ ಯಾವ ಬೆಳೆ ಚೆನ್ನಾಗಿ ಬರುತ್ತೆ, ಬೇಸಿಗೆನಲ್ಲಿ ಯಾವ್ದು ಚೆನ್ನಾಗಿ ಬರುತ್ತೆ, ಮಳೆಗಾಲದಲ್ಲಿ ಯಾವ್ದು ಚೆನ್ನಾಗಿ ಬರುತ್ತೆ, ಚಳಿಗಾಲದಲ್ಲಿ ಯಾವ್ದು ಚೆನ್ನಾಗಿ ಬರುತ್ತೆ ಅನ್ನೋದನ್ನು ಸ್ವಲ್ಪ ನಾವು ಪ್ಲ್ಯಾನ್ ಮಾಡಿ ಸಮಗ್ರ ಕೃಷಿನ ಬೆಳ್ಕೊತೀವಿ, ಮಾಡ್ತೀವಿ. ಜೊತೆಗೆ ಹೈನುಗಾರಿಕೆ ಇರ್ಬೋದು, ಮೀನು ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಜೊತೆಗೆ ವರ್ಮಿ ಕಾಂಪೋಸ್ಟು, ಮತ್ತು ತಿರ್ಗಾ ಬಯೋಡೈಜೆಸ್ಟರು, ಮತ್ತು ನಮ್ಮ ತೋಟದಲ್ಲಿ ಏನೇನು ತ್ಯಾಜ್ಯ ವಸ್ತುಗಳು ಸಿಗುತ್ತೋ ಅದನ್ನೆಲ್ಲ ನಾವು ರೀಸೈಕ್ಲಿಂಗ್ ಅಲ್ಲೇ ನಾವು ಅದನ್ನು ಬಳಸ್ಕೊಂಡು ನಾವು ಗೊಬ್ಬರಗಳು ಮಾಡ್ಕೊತೀವಿ. ಹಂಗಾಗಿ ನಾವು ಈ 2 ಎಕರೆದಲ್ಲಿ ಸುಮಾರು 4-5 ಬೆಳೆಗಳನ್ನು ಮಾಡ್ತೀವಿ. ಹಂಗಾಗಿ ನಾವು ನಮ್ಮ ಕೆಲಸನ ನಾವೇ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. 3-4 ಬೆಳೆಗಳು ಮಾಡ್ಕೊಳ್ಳೋದ್ರಿಂದ ಕಮ್ಮಿ ಮಾಡ್ಕೊಳ್ಳೋದ್ರಿಂದ ಆಮೇಲೆ ಒಂದಕ್ಕೆ ರೇಟು ಸಪೋಸ್ ಕಮ್ಮಿ ಸಿಕ್ಕಿರೋ ಇನ್ನೊಂದಕ್ಕೆ ರೇಟ್ ಸಿಗುತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ನಮಗೆ ಲಾಸ್ ಆಗೋಲ್ಲ. ಸಮಗ್ರ ಕೃಷಿಯಿಂದ ಮತ್ತು ನಾವು ಬಯೋಗ್ಯಾಸ್ ಮನೆಗೆ ಗ್ಯಾಸ್ ಆಗುತ್ತೆ, ಮತ್ತು ಹಸುಗಳ ಸಾಕಾಣಿಕೆಯಿಂದ ಹಾಲು ಸಿಗುತ್ತೆ, ಮತ್ತು ಗೊಬ್ಬರ ಸಿಗುತ್ತೆ, ಕರುಗಳಿಂದ ನಮಗೆ ಇದಾಗುತ್ತೆ. ಭಾಳಷ್ಟು ಹೈನುಗಾರಿಕೆ, ವ್ಯಾವಸಾಯಿಕ ಹೈನುಗಾರಿಕೆ ಭಾಳಷ್ಟು ಮುಖ್ಯವಾದ ಒಂದು ಉದ್ದಿಮೆ. ಜೊತೆಗೆ ನಾವು ಮನೆ ಬೇಕಾಗಿರ್ತಕ್ಕಂಥ ಎಲ್ಲ ಹಣ್ಣಿನ ಗಿಡಗಳು, ಹಲಸಿರ್ಬೋದು, ಮಾವು, ಸಪೋಟ, ನಿಂಬೆ, ಎಳ್ಳಿ, ಮೂಸಂಬಿ, ತೆಂಗು, ಸೀಬೆ, ಈ ಥರದ್ದನ್ನು ಎಲ್ಲ ಚಕೋತ, ಈ ಥರದ್ದನ್ನ ಎಲ್ಲ ಸೈಡಲ್ಲಿ ಸುತ್ತು ಬಾರ್ಡ್ರಲ್ಲೆಲ್ಲ 3-4 ಗಿಡಗಳನ್ನ ಕೊಡಿದ್ವಿ. ಅದು ಯಾವ ಸೀಸನ್ಗೆ ಯಾವ್ಯಾವ್ದು ಹಣ್ಣುಗಳು ಬರುತ್ತೆ ಅದಕ್ಕೆ ಅಂತ ನಾವೇನು ಜಾಸ್ತಿ ದುಡ್ಡು ಖರ್ಚು ಮಾಡಿ ಏನು ಮಾಡೋಣ, ಅದಕ್ಕೆ ಡ್ರಿಪ್ ಇರಿಗೇಷನ್ ಮಾಡಿರ್ತೀವಿ. ಎಲ್ಲ ಬೆಳೆಗಳಿಗೆ ಗೊಬ್ಬರ ಕೊಡುವಾಗ ಅದಕ್ಕೂ ಸ್ವಲ್ಪ ಗೊಬ್ಬರ ಕೊಡ್ತೀವಿ. ಹಂಗಾಗಿ ಅದ್ರ ಪಾಡಿಗೆ ಅದು ಬೆಳ್ಕೊಂಡು ಹೋಗ್ತಾ ಇರ್ತದೆ. ಅದ್ರ ಟೈಮ್ಗೆ ಹಣ್ಣುಗಳು ಸಿಗುತ್ತದೆ. ನಮಗೆ ಮನೆಗೆ ಸಾಕಷ್ಟು ನಾವು ಉಪಯೋಗಿಸ್ಕೊಂಡು ಇನ್ನು ಜಾಸ್ತಿ ಆಗಿರೋದು ನಾವು ಮಾರಾಟ ನಮ್ಮ ಜೊತೆ ಮಾಹಿತಿ ತಗೋಬೇಕು, ಮಾತಾಡಿ ಅಂತ ಹಾಸನದಿಂದ ವಸಂತ್ ಅವ್ರು ಕರೆ ಮಾಡಿದ್ದಾರೆ. ಹಲೋ ವಸಂತ್ ಅವರೇ. ಹಲೋ ವಸಂತ್ ಅವರೇ, ಹೇಳಿ ತಮ್ಮ ಪ್ರಶ್ನೆ ಏನು? ಹಲೋ ವಸಂತ್ ಅವರೇ, ತಮ್ಮ ಪ್ರಶ್ನೆ ಏನು ಕೇಳಿ. ನಂತರ ಮತ್ತು ನಾವು ವಸಂತ್ ಅವ್ರ ಜೊತೆ ಮಾತಾಡೋಣ. ತಾವು ಅಡಿಕೆ ಬೆಳಿತೀನಿ ಅಂತ ಹೇಳಿದ್ರಿ. ಅಡಿಕೆ ಬೆಳೆಯಲ್ಲೂ ಕೂಡ ಅಂತರ್ ಬೆಳೆಯಾಗಿ ಸುಮಾರು ತರಕಾರಿಗಳನ್ನೆಲ್ಲ ಬೆಳಿತೀನಿ ಅಂತ ಹೇಳಿದ್ರಿ. ಯಾವ್ಯಾವ ತರಕಾರಿ ಎಲ್ಲ ಬೆಳಿತೀರಿ? ಈ ಹುರುಳಿಕಾಯಿ, ಈ ಅಂಬು ಬರ್ತಕ್ಕಂಥ ಬೆಳೆಗಳು, ಅಡಿಕೆ ಮರಕ್ಕೇನೆ ನಾವು ಕಂಬಿಗಳು ಕಟ್ಟಿ ಆ ಲೈನಲ್ಲಿ ಡ್ರಿಪ್ ಇರಿಗೇಷನ್ ಮಾಡಿ ಅದರಲ್ಲೇ ಗೊಬ್ಬರ, ಮಣ್ಣು, ಫಲವತ್ತತೆ ಆಗಿರ್ತಕ್ಕಂಥ ಇದನ್ನೆಲ್ಲ ಮಾಡಿ ಅದರಲ್ಲಿ ನಾವು ಬೀನ್ಸು, ಈ ಬಳ್ಳಿ ಬೀನ್ಸು ಅಂತಂದರೆ ಹುರುಳಿಕಾಯಿ, ಈ ಚಿಕಡಿಕಾಯಿ ಅಂತ ಬರುತ್ತೆ, ಅದನ್ನು ಬೆಳಿತೀವಿ. ಸೌತೆಕಾಯಿ ಬೆಳಿತೀವಿ, ಹೀರೆಕಾಯಿ ಬೆಳಿತೀವಿ. ಈ ಥರ ಬಳ್ಳಿನಲ್ಲಿ ಬರ್ತಕ್ಕಂಥ
ಹಾಗಲಕಾಯಿ ಇಂಥದನ್ನ ನಾವು ಅಡಿಕೆ ಮರಕ್ಕೆನೇ ಕಂಬಿ ಕಟ್ಬಿಟ್ಟು ಹಬ್ಬಿಸಿ ನಾವು ಅದರಲ್ಲೇ ಈ ಥರ ಬೆಳೆಗಳನ್ನೆಲ್ಲ ಬೆಳಿತೀವಮ್ಮ. ಮೈಸೂರಿಂದ ನಾಗರಾಜ್ ಅವ್ರು ಕರೆ ಮಾಡ್ತಿದ್ದಾರೆ. ಹಲೋ ನಾಗರಾಜ್ ಅವರೇ. ಹಲೋ ನಾಗರಾಜ್ ಅವರೇ, ತಮ್ಮ ಪ್ರಶ್ನೆ ಏನು ಕೇಳಿಪ್ಪ. ಸಮಗ್ರ ಕೃಷಿನಲ್ಲಿ ಅವರು ಮೀನು ಸಾಕಾಣಿಕೆ ಅಂತ ಹೇಳಿದ್ರಲ್ಲ, ಹೌದು, ಅವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಕೇಳ್ಬೇಕು. ಸದಾನಂದ್ ಅವರೇ, ತಾವು ಯಾವ ರೀತಿ ಮೀನು ಸಾಕಾಣಿಕೆ ನಾವು ಸಮಗ್ರ ಕೃಷಿನಲ್ಲಿ ನಾವು ನೀರಿನ ಹೊಂಡ ಮಾಡ್ಕೊಂಡಿದ್ದೀವಿ. ಮಳೆ ನೀರನ್ನು ಅದಕ್ಕೆ ಬರೋ ಥರ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮತ್ತೆ ನಮ್ಮ ಬೋರ್ವೆಲ್ ಇದೆ, ಬೋರ್ವೆಲ್ ನೀರನ್ನು ಅದಕ್ಕೆ ಬರೋ ಥರ ಮಾಡ್ಕೊಂಡಿದ್ದೀವಿ. ನೀರಿನ ಹೊಂಡಕ್ಕೆ ಅದು ನೀರಿನ ಹೊಂಡಕ್ಕೆ ಯಾವುದೇ ಒಂದು ಪೇಪರ್ ಆಗಲಿ ಮಲ್ಚಿಂಗ್ ಯಾವುದೇ ಮಾಡಿಲ್ಲ. ನಾವು ಮಾಮೂಲಿ ನಾವು ಮಣ್ಣಿನ ಹೊಂಡನೇ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನೀರು ಬೋರ್ವೆಲ್ ನೀರು ಬರ್ತಾ ಇರ್ತದೆ. ಮತ್ತು ನಾವು ತೋಟಕ್ಕೂ ಉಪಯೋಗಿಸ್ಕೊತಾ ಇರ್ತೀವಿ. ಅದು ಒಂದು 8 ಅಡಿ ಆಳ, ಒಂದು 60 ಅಡಿ ಉದ್ದ, ಒಂದು 40 ಅಡಿ ಅಗಲ ಇದೆ. ಅದರಲ್ಲಿ ಒಂದು 500 ಮೀನು ಮರಿಗಳನ್ನ ಸಾಕಾಣಿಕೆ ಮಾಡ್ತಾ ಇರ್ತೀವಿ. ಅದಕ್ಕಂತ ನಾವು ಜಾಸ್ತಿ ಏನು ದುಡ್ಡು ಖರ್ಚು ಮಾಡಲ್ಲ. ಅಜೋಲ ಬೆಳ್ಕೊಂಡಿದ್ದೀವಿ, ಅಜೋಲ ಕೊಡ್ತೀವಿ. ಮತ್ತು ಮನೆಯಲ್ಲಿ ಉಳಿದಿರ್ತಕ್ಕಂಥ ನಮ್ಮ ತೋಟದಲ್ಲೇ ಮನೆ ಇರೋದ್ರಿಂದ ಮನೆಯಲ್ಲಿ ಉಳಿದಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನೆಲ್ಲ ಕೊಡ್ತೀವಿ. ಜೊತೆಗೆ ನಾವು ಹಸುಗಳು ಇಟ್ಕೊಂಡಿದ್ದು ಹಸುಗಳಿಗೆ ಸ್ವಲ್ಪ ಫೀಡು, ಇಂಡಿ, ಬೂಸ ಅದನ್ನೆಲ್ಲ ಇದು ಮಾಡಿ ಅದನ್ನೇ ಅವಾಗ ಸ್ವಲ್ಪ ಕೊಡ್ತಾ ಇರ್ತೀವಿ. ಮೀನಿಗೆ ಆಹಾರವಾಗಿ ಕೊಡ್ತಾ ಇರ್ತೀವಿ. ಅದಕ್ಕೆ ಅಂತ ನಾವು ದುಡ್ಡು ಜಾಸ್ತಿ ಖರ್ಚು ಮಾಡಿ ಮಾಡಲ್ಲ. ಒಂದು ವರ್ಷದಲ್ಲಿ ಸುಮಾರು ಒಂದು 2 ಸಾರಿ ಅಥವಾ 3 ಸಾರಿ ನಾವು ಮೀನನ್ನು ಹಿಡಿತೀವಿ. ಅದನ್ನು ನಾವು ಅಲ್ಲೇ ಬಂದು ಸುಮಾರು ಒಂದು 150 ರೂಪಾಯಿಂದ 250 ರೂಪಾಯಿ ಕೊಟ್ಟು ಅಲ್ಲೇ ಬಂದು ತೊಗೊಂಡು ಹೋಗ್ತಾರೆ. ಕಾಮನ್ ಕಾರ್ಫು, ರಹು, ಕಾಟ್ಲಾ 3 ವೆರೈಟಿ. ಹಂಗಾಗಿ ನಮಗೆ ಅದನ್ನು ನಮ್ಮ ಉಪಕಸಬಾಗಿ ನಾವು ಅದನ್ನು ಮಾಡ್ತಾಯಿದ್ದೀವಿ. ಹಂಗಾಗಿ ನಮಗೆ ಅದು ನಮಗೆ ಏನು ಬೆಳೆ ಇದು ಬೆಳೆಸೋ ಥರವೇ ಗೊತ್ತಾಗ್ತಲ್ಲ. ನೀರಿನ ಹೊಂಡದಲ್ಲಿ. ಈಗ ಗಂಗಾವತಿಯಿಂದ ಒಬ್ರು ಕರೆ ಮಾಡಿದ್ದಾರೆ. ಹಲೋ. ಹಾ, ಹೇಳಿ ನಿಮ್ಮ ಪ್ರಶ್ನೆ ಏನು ಅಂತ. ಈ ಸಮಗ್ರ ಕೃಷಿಯಲ್ಲಿ ಮೇಡಮ್ನವ್ರೆ, ಹಾ ಹೇಳಿ ಸಮಗ್ರ ಕೃಷಿಯಲ್ಲಿ ಎಷ್ಟು ಹೆಕ್ಟೇರ್ ತಗೊಳ್ತೀರಿ ಸಮಗ್ರ ಕೃಷಿಯಲ್ಲಿ, ಮತ್ತೆ ಯಾವ ಬೆಳೆಗಳಿಗನ್ನು ತಗೊಂತಾರೆ ಅಂತ ಕೇಳೋದು. ಇವಾಗ ಸದಾನಂದ್ ಅವ್ರು ನಿಮಗೆ ಉತ್ತರ ಕೊಡ್ತಾರೆ. ಹೇಳಿ ಸದಾನಂದ್ ಅವರು, ಯಾವ ಬೆಳೆಗಳನ್ನ ನೀವು ಸಮಗ್ರ ಕೃಷಿಯಲ್ಲಿ ಆಯ್ಕೆ ಮಾಡ್ಕೋತೀರಿ ಅಂತ ಕೇಳ್ತಿದ್ದಾರೆ. ನಾವು ತರಕಾರಿ ಬೆಳೆಗಳನ್ನ ಆಯ್ಕೆ ಮಾಡ್ಕೊಂತೀವಿ, ಹೂವಿನ ಬೆಳೆಗಳನ್ನ ಆಯ್ಕೆ ಮಾಡ್ಕೊಂತೀವಿ. ಜೊತೆಗೆ ವಾಣಿಜ್ಯ ಬೆಳೆಗಳು ನಮಗೆ ಈ ತರಕಾರಿ ಬೆಳೆಗಳು, ಎಲೆಕೋಸು ಇರ್ಬೋದು. ಅಂದ್ರೆ ಅವ್ರ ಪ್ರಶ್ನೆ ಏನು, ಪ್ರಮುಖ ಬೆಳೆಗಳು ಯಾವುದು, ಅದರಲ್ಲಿ ಯಾವ್ಯಾವ ಅಂತರ ಬೆಳೆಗಳನ್ನ ತಾವು ಬೆಳಿತೀರಿ ಅಂತ. ನಮಗೆ ಪ್ರಮುಖ ಬೆಳೆಗಳು ಹೂವು, ಪಾಲಿಹೌಸ್, ಒಂದು 10 ಗುಂಟೆ ಪಾಲಿಹೌಸ್ ಮಾಡಿದ್ವಿ. ಅದರಲ್ಲಿ ಕ್ಯಾಪ್ಸಿಕಮ್ ಬೆಳಿತೀವಿ, ಮತ್ತು ಟೊಮೊಟೊ ಬೆಳಿತೀವಿ, ಮತ್ತು ಅಡಿಕೆ ಒಂದು 1/2 ಎಕರೆ ಅಡಿಕೆ ಇದೆ, ಮತ್ತು ಒಂದು 1/2 ಎಕರೆ ದ್ರಾಕ್ಷಿ ಚಪ್ರ ಮಾಡಿ ಅದರಲ್ಲಿ ತರಕಾರಿ ಬೆಳೆಗಳನ್ನ ಬೆಳಿತೀವಿ. ಅದರಲ್ಲಿ ಹಾಗಲಕಾಯಿ, ಪಡವಲಕಾಯಿ, ಸೋರೆಕಾಯಿ, ಹೀರೆಕಾಯಿ, ಸೌತೆಕಾಯಿ, ಟೊಮೊಟೊ ಈ ಥರದನ್ನ ಬೆಳೆ ಸೀಸನ್ ವೈಸ್ ನೋಡ್ಕೊಂಡು ಅದನ್ನು 3 ತಿಂಗಳು ಅಥವಾ 4 ತಿಂಗಳುಗಳಿಗೆ ಬದಲಾವಣೆ ಮಾಡಿ ಬೆಳೀತಾ ಇರ್ತೀವಿ. ಇಷ್ಟೆಲ್ಲ ಬೆಳೆಗಳನ್ನು ಬೆಳಿತಿರಲ್ಲ, ಇದಕ್ಕೆ ಗೊಬ್ಬರ ಮತ್ತು ನೀರಿನ ನಿರ್ವಹಣೆಯನ್ನು ಯಾವ ರೀತಿ ಕೈಗೊಳ್ತೀರಿ ತಾವು? ನಮ್ಮದು ಇವಾಗ ಈ 2 ಎಕರೆ ಜಮೀನಲ್ಲಿ ನಮ್ಮ ತೋಟದಲ್ಲಿ ನಮಗೆ ಏನೇನು ಇವಾಗ ತರಕಾರಿಗಳು ಬೆಳೆದಿರ್ತಕ್ಕಂಥ ಕೊನೆ ಆಗ್ತಕ್ಕಂಥ ಗಿಡಗಳಿರ್ಬೋದು, ಮತ್ತು ಕಳೆ ತೆಗೆದಿರ್ತಕ್ಕಂಥ ಕಳೆ ಇರ್ಬೋದು, ಇಂಥದನ್ನೆಲ್ಲ ನಾವು ಉಪಯೋಗಿಸ್ಕೊತೀವಿ. ಜೊತೆಗೆ ಹಸುಗಳಿದೆ, ಹಸುಗಳದ್ದು ಸಗಣಿ, ಮತ್ತು ನಮ್ಮ ಮನೆ ಅಲ್ಲೇ ಇರೋದ್ರಿಂದ ಬಯೋಗ್ಯಾಸ್ ಮಾಡ್ಕೊಂಡಿದ್ವಿ. ಬಯೋಗ್ಯಾಸ್ನಿಂದ ಬರ್ತಕ್ಕಂಥ ಸ್ಲರಿ, ಮತ್ತು ನಮ್ಮದು ಹಸುಗಳದ್ದು ಸಗಣಿ, ಮತ್ತು ವೇಸ್ಟೇಜ್ ನಮ್ಮದು ತೋಟದಲ್ಲಿ ಸಿಗ್ತಕ್ಕಂಥ ಕಳೆ, ಮತ್ತು ತರಕಾರಿ ಗಿಡಗಳು, ಈ ಅಡಿಕೆ ಗರಿ ಇರ್ಬೋದು, ಎಲ್ಲ ನಾವು ಚಾಪಿಂಗ್ ಮಾಡಿಕೊಂಡು ಅದನ್ನು ಒಂದು ಕಡೆ ಸ್ಟೋರೇಜ್ ಮಾಡ್ಕೊಂಡು ಅದು ಎರೆಹುಳದ ಗೊಬ್ಬರಕ್ಕೆ ಹಾಕೊಂಡು ಎರೆಹುಳದ ಗೊಬ್ಬರ ಸಾಕಷ್ಟು ನಾವು ಎರೆಹುಳದ ಗೊಬ್ಬರ ಮಾಡ್ಕೊಂತೀವಿ. ಜೊತೆ ಕೊಟ್ಟಿಗೆ ಗೊಬ್ಬರನೂ ಮಾಡ್ಕೊಂತೀವಿ. ಜೊತೆಗೆ ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಕೊಡ್ತೀವಿ. ಜೊತೆಗೆ ನಮ್ಮದು ಗೋಬರ್ ಗ್ಯಾಸ್ ಸ್ಲರಿ ಮತ್ತು ಹಸುಗಳು ಗಂಜಲ, ಮೈ ತೊಳೆದಿರೋಂಥ ನೀರು ಎಲ್ಲ ಒಂದು ಕಡೆ ಸ್ಟೋರೇಜ್ ಮಾಡ್ಕೊಂಡು ಅದನ್ನು ಒಂದು ಸ್ಲರಿ ಪಂಪ್ ಇಟ್ಕೊಂಡು ಅದನ್ನು ನಾವು ನೀರಿನ ಜೊತೆಯಲ್ಲಿ ಬಿಟ್ಕೊಂಡು ಇಡೀ ನಮ್ಮ ತೋಟಕ್ಕೆಲ್ಲ ನಾವು ಹೋಗೋ ಥರ ಒಂಚೂರು ವ್ಯವಸ್ಥೆ ಮಾಡ್ಕೊಂತೀವಿ. ಹಂಗಾಗಿ ತ್ಯಾಜ್ಯವನ್ನು ನಾವು ಬಳಸ್ಕೊತಾ ಇದ್ದೀವಿ. ಭೂಮಿ ನಾವು ರೈತರು ಭಾಳಷ್ಟು ಭೂಮಿ ಫಲವತ್ತತೆಯಾಗಿ ಇಟ್ಕೊಂಡ್ರೆ ನಮಗೆ ಭಾಳಷ್ಟು ಫಸಲು ಚೆನ್ನಾಗಿ ಬರ್ತದೆ, ಮತ್ತೆ ನಮಗೆ ಆ ಗುಣಮಟ್ಟ ಚೆನ್ನಾಗಿ ಬರ್ತದೆ. ಮಾರ್ಕೆಟಲ್ಲಿ ನಮಗೆ ಒಳ್ಳೆ ಬೆಲೆ ಸಿಗುತ್ತೆ. ಈಗ ಕೊಳ್ಳೇಗಾಲದಿಂದ ಚಂದ್ರು ಅವ್ರು ಕರೆ ಮಾಡಿದ್ದಾರೆ. ಚಂದ್ರು ಅವರೇ, ನಿಮ್ಮ ಪ್ರಶ್ನೆ ಏನು ಹೇಳಿ. ಸರ್, ಸಮಗ್ರ ಕೃಷಿ ಬಗ್ಗೆ ಮೇಡಮ್. ಹೇಳಿ. ಬೀನ್ಸ್ ಎಷ್ಟು ದಿನಕ್ಕೆ ಬರ್ತದೆ, ಯಾವ ತರ ಬೆಳಿಬೇಕು ಅಂತ? ಹೌದೌದು. ಹುರುಳಿಕಾಯಿ ನಾವು ಅಡಿಕೆನಲ್ಲಿ ಬೆಳೆದು ಅಡಿಕೆ ಮರಕ್ಕೆನೇ ಒಂದು ವೈರ್ ಕಟ್ತೀವಿ. ವೈರ್ ಕಟ್ಬಿಟ್ಟು ಅಡಿಕೆ ಗಿಡದಿಂದ ಒಂದು 2 ಅಡಿ ಲೈನ್ ಪಕ್ಕದಲ್ಲಿ ಸಾಲು ಮಾಡಿ, ಸಾಲಲ್ಲಿ ಒಳ್ಳೆ ಗೊಬ್ಬರ ಹಾಕಿ, ಮಣ್ಣು ಗೊಬ್ಬರ ಎಲ್ಲ ಕೊಟ್ಟು ಅದರಲ್ಲಿ ಮತ್ತೆ ನಾವು ಡ್ರಿಪ್ ಇರಿಗೇಷನ್ ಮಾಡಿ ಅದರಲ್ಲಿ ಉಳ್ಳಿ ಬೀಜ ಹಾಕ್ತೀವಿ. ಅದನ್ನು ಉಳ್ಳಿ ಬೀಜ ಒಂದು 1/2 ಅಡಿ ಬೆಳೆದ ಮೇಲೆ ಅದಕ್ಕೆ ಒಂದು ಟೈನ್ ದಾರ ಮೇಲಕ್ಕೆ ಕಟ್ಟಿ ಆ ಮೇಲೆ ಒಂದು ವೈರಿಗೆ ಕಟ್ತೀವಿ.
ವೈರಿ ಕಟ್ಟಿದಾಗ ಅದು ಆ ದಾರನ ಅವಲಂಬನೆ ಮಾಡಿ ಮೇಲೆ ಹೋಗುತ್ತೆ. ಮೇಲೆ ಹೋಗಿ ಅಲ್ಲಿಂದ ಎಲ್ಲ ಡೆವಲಪ್ಮೆಂಟ್ ಆಗಿ ಅಲ್ಲಿ ನಮಗೆ ಕಾಯಿ ಸಿಗುತ್ತೆ. ಹಂಗಾಗಿ ನಮಗೆ ಏನಾಗುತ್ತೆ ಅಂತಂದರೆ ಈ ಹುರುಳಿಕಾಯಿ ಭಾಳಷ್ಟು ಗುಣಮಟ್ಟ ಚೆನ್ನಾಗಿ ಬರ್ತದೆ. ನೆಲಕ್ಕೆ ಬಿದ್ದು ಹಾಳಾಗಲ್ಲ. ಮಳೆ ಬರಲಿ ಗಾಳಿ ಬರಲಿ ಏನೇ ಬರಲಿ ಭಾಳಷ್ಟು ಚೆನ್ನಾಗಿ ಭಾಳ ಫಲವತ್ತತೆಯಾಗಿ ಬರುತ್ತೆ. ಉತ್ಕೃಷ್ಟವಾದ ಬೆಳೆ ಬರುತ್ತೆ. ಹಂಗಾಗಿ ನಮಗೆ ಮಾರ್ಕೆಟಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ. ಆಮೇಲೆ ನಮಗೆ ಇಳುವರಿನೂ ತುಂಬ ಜಾಸ್ತಿ ಬರುತ್ತೆ. ಬೆಳೆಯೋದು ಭಾಳ ಸುಲಭ ಆಗುತ್ತೆ ನಮಗೆ ಅದು. ಹೈನುಗಾರಿಕೆ ಕೂಡ ಮಾಡ್ತೀನಿ ಅಂತ ಹೇಳಿದ್ರಿ. ಹೈನುಗಾರಿಕೆಗೆ ರಾಸುಗಳಿಗೆ ಒಂದು ಮೇವು ಮತ್ತು ಅವುಗಳಿಗೆ ಏನು ಆಹಾರ ಯಾವ ರೀತಿ ತಾವು ಪೂರೈಸ್ತೀರಿ? ಹಸುಗಳಿಗೆ ನಮಗೆ ಒಂದು 5-6 ಹಸುಗಳು HF ಹಸುಗಳು ಒಳ್ಳೆ ಹಾಲು ಜಾಸ್ತಿ ಕೊಡೋಂಥ ಹಸುಗಳು ಇಟ್ಕೊತೀವಿ ನಾವು ಎಲ್ಲ ನಾವು ಮನೆಯವರೇನೇ. ನಾವು ನಮ್ಮ ಮಗ ಇರ್ಬೋದು, ನಮ್ಮ ಹೆಂಡತಿ ಇರ್ಬೋದು, ನಾವೇ ಮನೆಯವರೇನೆ ಅದನ್ನ ನೋಡ್ಕೊಂತೀವಿ. ಒಂದು ದಿವಸಕ್ಕೆ ಒಂದು 20 ಅವರೇಜ್ ನಮ್ಗೆ 20 ಲೀಟರ್ ಬರೋಂಥ ಹಸುಗಳು. ಆಹಾರ ನಾವು ತೋಟದಲ್ಲೇ ನಾವು ಆಹಾರ ನೇಪಿಯರ್ ಹುಲ್ ಬೆಳ್ಕೊಂತೀವಿ, ಮತ್ತೆ ಜೋಳದ ಕಡ್ಡಿ ಬೆಳ್ಕೊಂತೀವಿ, ಮತ್ತೆ ಹೊರಗಡೆ ರಾಗಿ ಬೆಳಿತೀವಿ, ರಾಗಿ ಹುಲ್ಲ ಬೆಳ್ಕೊಂತೀವಿ, ಜೊತೆಗೆ ಅಜೋಲ ಕೊಡ್ತೀವಿ. ಜೊತೆಗ ನಾವು KMF ಫೀಡ್ ಇರ್ಬೋದು, ಮತ್ತು ಹಿಂಡಿ, ಕಡಲೆಕಾಯಿ ಹಿಂಡಿ ಇರ್ಬೋದು, ಇದು ಗೋಧಿ ಬೂಸ ಅಂಥದ್ದನ್ನೆಲ್ಲ ನಮಗೆ ಅವಶ್ಯಕತೆ ಇರೋಷ್ಟು ನೋಡಿ ನಾವು ಅದನ್ನ ಹಸುಗಳಿಗೆ ಕೊಡ್ತೀವಿ. ಹಸುಗಳಲ್ಲಿ ನಾವು ರೈತರಿಗೆ ಹೈನುಗಾರಿಕೆ ಭಾಳ ಅವಶ್ಯಕವಾಗಿ ಹೈನುಗಾರಿಕೆ ಬೇಕು ರೈತರಿಗೆ. ಹಂಗಾಗಿ ರೈತರಿಗೆ ಹೈನುಗಾರಿಕೆನೇ ಪ್ರಮುಖ ಉದ್ಯಮ. ನಮಗೆ 15 ದಿವಸಕ್ಕೊಂದ್ಸರಿ ದುಡ್ಡು ಬರ್ತಾ ಇರ್ತದೆ ಹಾಲಲ್ಲಿ. ಮತ್ತು ರೈತರಿಗೆ ದುಡ್ಡು 15 ದಿವಸಕ್ಕೊಂದ್ಸರಿ ದುಡ್ಡು ಬರುತ್ತೆ. ನಿರಂತರ ಆದಾಯ ಇರ್ತದೆ. ಅಂದ್ರೆ ಈ ಸಮಗ್ರ ಕೃಷಿಯಲ್ಲಿ ನಾವು ಎಷ್ಟು ಹಸುಗಳನ್ನು ಸಾಕೋಬಹುದು? ನಮಗೆ ಸಮಗ್ರ ಕೃಷಿನಲ್ಲಿ ನಮ್ಗೆ ಜಮೀನು ಎಷ್ಟಿರುತ್ತೋ ಅದ್ರ ಮೇಲೆ ನಾವು ಅವಲಂಬನೆ ಮಾಡಿ ನಾವು ಹಸುಗಳನ್ನ ಸಾಕಾಣಿಕೆ ಮಾಡ್ಬೋದು. ನಾವು ನಮ್ಮ ಮನೇಲಿ ಜನ ಎಷ್ಟಿರ್ತಾರೆ, ಮತ್ತೆ ಜಮೀನು ಎಷ್ಟಿರುತ್ತೆ, ಒಂದು ನೀರಾವರಿ ಯಾವ ಥರ ಇರುತ್ತೆ, ಅದನ್ನ ಅವಲಂಬನೆ ಮಾಡಿ ನಾವು 4, 5 ಅಥವಾ 10 ಈ ಥರ ನಾವು ನಮ್ಮ ಸಂಸಾರದ ಮೇಲೆ ಡಿಪೆಂಡ್ ಮಾಡಿ ನಾವು ಹಸುಗಳು ನಿರ್ಧಾರ ಮಾಡ್ಕೋಬೇಕಾಗುತ್ತೆ. ಇವಾಗ ಮತ್ತೊಂದು ಕರೆ ಇದೆ. ಮೈಸೂರಿಂದ ಸಿದ್ದರಾಮ ಅವ್ರು ಕರೆ ಮಾಡಿದ್ದಾರೆ. ಹಲೋ ಹಲೋ ಹಲೋ, ಹಾ ಹೇಳಿ ಸಿದ್ದರಾಮ ಅವರೇ, ನಿಮ್ಮ ಪ್ರಶ್ನೆ ಏನು? ನಮ್ಮ ಪ್ರಶ್ನೆ ದಯವಿಟ್ಟು ನಿಮ್ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಆಮೇಲೆ ಪ್ರಶ್ನೆ ಕೇಳಿ. ಅದು ಹುರುಳಿಕಾಯಿ ಬೆಳಿತಾರಲ್ಲ ಮೇಡಮ್, ಅದು ಹೇಗೆ ಬೆಳಿಬೇಕಂತ. ಹುರುಳಿಕಾಯಿ ಬೆಳೆಯೋಕೆ ಈಗಷ್ಟೇ ಹೇಳಿದ್ರಲ್ಲ ಯಾವ ರೀತಿಯ ಅಡಿಕೆನಲ್ಲಿ ಅವ್ರು ಬೆಳಿಬಹುದು ಹುರುಳಿಕಾಯಿ ಅಂತ. ಟಿವಿ ಸೌಂಡ್ ಕಡಿಮೆ ಇದೆ. ನೀವು ಹೇಳಿ ಇವಾಗ ಹುರುಳಿಕಾಯಿಯಲ್ಲಿ ಸಂಕ್ಷಿಪ್ತವಾಗಿ ಯಾವ ರೀತಿ ಅವರು ಅಡಿಕೆಯಲ್ಲಾಗ್ಲಿ ಮತ್ತೊಂದರಲ್ಲಾಗಿ ಅಂತರ ಬೆಳೆಯಾಗಿ ಹುರುಳಿಕಾಯಿ ಬೆಳಿಬಹುದು? ಅಡಿಕೆನಲ್ಲಿ ಡ್ರಿಪ್ ಇರಿಗೇಷನ್ ಮಾಡಿ ಅಡಿಕೆ ಮರಗಳಿಂದ ಅಂತರ ಸ್ವಲ್ಪ ಒಂದು 2 ಅಡಿ ಪಕ್ಕದಲ್ಲಿ ತಗೊಂಡು ಅಲ್ಲಿ ಒಳ್ಳೆ ಗೊಬ್ಬರ ಮತ್ತೆ ಮಣ್ಣು ಅದನ್ನೆಲ್ಲ ಸಾಲು ಎಲ್ಲ ಮಾಡಿ ಬಹಳ ಫಲವತ್ತತೆಯಾಗಿ ಮಾಡಿ ಅದರಲ್ಲಿ ಡ್ರಿಪ್ ಇರಿಗೇಷನ್ಸ್ ಮಾಡಿ ಅದರಲ್ಲಿ ಬೀಜ ನಮಗೆ ಅವಶ್ಯಕತೆ. ಡ್ರಿಪ್ ಇರಿಗೇಷನ್ ಅಲ್ಲಿ ನೀರು ಎಲ್ಲಿ ಬೀಳುತ್ತೋ ಅಲ್ಲಿ ನಾವು ಹುರುಳಿ ಬೀಜ ಹಾಕಿದ್ರೆ ಅಲ್ಲಿ ಸುಮಾರು ಅದು ಒಂದು 1/2 ಅಡಿ ಪೈರು ಬಂದ್ಮೇಲೆ, ಹುರುಳಿಕಾಯಿ ಪೈರು ಬಂದ್ಮೇಲೆ ಅದಕ್ಕೆ ಒಂದು ಟೈನ್ ದಾರ ಹಾಕ್ಬಿಟ್ಟು ಮೇಲೆ ಕಟ್ಟಬೇಕಾಗುತ್ತೆ. ಅದು ಮೇಲೆ ಕಂಬಿಗ ಅದು ಆ ಕಂಬಿ ಅವಲಂಬನೆ ಮಾಡ್ಕೊಂಡು ದಾರದಲ್ಲಿ ಬೆಳೀತದೆ. ಬೆಳೆದು ಅದು ಸುಮಾರು ಅದು 1.5 ತಿಂಗಳು 40-45 ದಿವಸದಲ್ಲಿ ನಾವು ಅದು ಫಸಲು ಬರೋದಕ್ಕೆ ಶುರುವಾಗ್ತದೆ. ಫಸಲು ಬಂದ ಮೇಲೆ ನಾವು ಅದನ್ನ ಯಾವ ಸೀಸನಲ್ಲಿ ನಾವು ಕೀಳ್ಬೋದು ಆ ಥರ ಕಿತ್ತು ನಾವು ಮಾರ್ಕೆಟ್ನಲ್ಲಿ ಮಾರಾಟ ಮಾಡ್ಬೋದು. ಇನ್ನೊಂದು ಕರೆ ಇದೆ ಇವಾಗ. ಗುಂಡ್ಲುಪೇಟೆಯಿಂದ ಪರಮೇಶ್ವರ್ ಮಾತಾಡ್ತಾ ಇದ್ದಾರೆ. ಹಲೋ ಹಲೋ, ಹಾ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ. ಮೇಡಮ್ ಈಗ ಬೀನ್ಸ್ ಅಂತ ಹೇಳಿದ್ರಲ್ಲ, ಹೌದು, ಆ ಬೀನ್ಸ್ ಈ ಟೈಮಲ್ಲಿ ಯಾವ ಟೈಮಲ್ಲಿ ನಾಟಿ ಮಾಡ್ಬೇಕು ಅಂತ? ಯಾವ ಸಮಯದಲ್ಲಿ ಬೀನ್ಸ್ನ ನಾಟಿ ಮಾಡಬೇಕು? ಹುರುಳಿಕಾಯಿನ ಹುರುಳಿಕಾಯಿ ಯಾವುದೇ ಟೈಮ್ನಲ್ಲಿ ಬೇಕಾದ್ರೂ ನಾಟಿ ಮಾಡ್ಬೋದು, ಯಾವುದೇ ಟೈಮ್ನಲ್ಲಿ ಬೇಕಾದ್ರೂ ಬೆಳಿಬೋದು. ಈಗ ಇಷ್ಟೆಲ್ಲ ನಾವು ಮಾತಾಡಿದ್ವಿ. ಇದ್ರ ಖರ್ಚು ವೆಚ್ಚ ನೀವು ಯಾವ ರೀತಿ ನಿಭಾಯಿಸ್ತಾ ಇದ್ದೀರಿ ಮತ್ತು ಖರ್ಚು ಎಷ್ಟಾಗುತ್ತೆ ಮತ್ತು ವೆಚ್ಚ ಎಷ್ಟಾಗುತ್ತೆ, ಲಾಭ ಎಷ್ಟು ಅಂತ? ನಮಗೆ ಏನಾಗುತ್ತೆ ಅಂತಂದರೆ ನಾವು ಸ್ವಂತ ಕೆಲಸ ಮಾಡ್ಕೊಂಡು ಆಮೇಲೆ ಸ್ವಂತ ಮನೇಲೆ ಗೊಬ್ಬರ ಮತ್ತು ಡ್ರಿಪ್ ಇರಿಗೇಷನ್ನು ಜೊತೆಯಲ್ಲಿ ಎಲ್ಲ ಮೇಂಟೆನೆನ್ಸನ್ನು ಸ್ವಂತ ಮಾಡ್ಕೊಂಡು ಲೇಬರ್ ಮೇಲೆ ಡಿಪೆಂಡ್ ಆಗ್ದಂಗೆ ಅವಶ್ಯಕತೆ ಇದ್ದ ಮಾತ್ರ ಲೇಬರ್ನ ಕರ್ಕೊಂಡು ಎಲ್ಲ ಸ್ವಂತ ಇದು ಮಾಡ್ಕೊಂಡು ನಾವು ಆದಷ್ಟು ಕೊಟ್ಟಿಗೆ ಗೊಬ್ಬರ ಕೊಟ್ಕೊಂಡು, ಎರೆಹುಳದ ಗೊಬ್ಬರ, ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಇದೆಲ್ಲ ಕೊಟ್ಕೊಂಡು, ಫರ್ಟಿಲೈಸರ್ಸು ಒಂದು 20% ಫರ್ಟಿಲೈಸರ್ಸ್ ಕೊಟ್ಕೊಂಡು ನಾವು ತುಂಬ ಚೆನ್ನಾಗಿ ಇಳುವರಿ ತೊಗೊಂಡ್ರೆ ನಮಗೆ ರೇಟಿನ ಮೇಲೆ ನಮಗೆ ಅದರದ್ದು ಒಂದು ಲಾಭ ನಷ್ಟ ನಮಗೆ ಗೊತ್ತಾಗುತ್ತೆ. ಬಟ್ ಆದರೆ ನಮಗೆ ಯಾವುದೇ ಕಾರಣಕ್ಕೂ ನಷ್ಟ ಅಂತೂ ಆಗಲ್ಲ. ಹೌದು, ತಾವು ಈಗಷ್ಟೇ ಹೇಳಿದ್ರಿ ಮಾರುಕಟ್ಟೆಯನ್ನು ಆಧರಿಸಿ ನಾವು ಬೆಳೆಗಳನ್ನು ಬೆಳಿಬೇಕು ಅಂತ. ಯಾವ ರೀತಿ ತಾವು ಮಾರುಕಟ್ಟೆಯನ್ನು ನೋಡಿಕೊಂಡು ನಿರ್ಧಾರ ಮಾಡ್ತೀರಿ ಇದೇ ಬೆಳೆ ಬೆಳಿಬೇಕು ಅಂತ? ನಾವು ಈ ಒಂದು ಬೆಳೆಗಳು ಬೆಳಿಬೇಕಾದ್ರೆ ಈ ಸೀಸನ್ ವೈಸ್ ನೋಡ್ತೀವಿ ನಾವು. ಈ ಚಳಿಗಾಲದಲ್ಲಿ ಯಾವ ಬೆಳೆಗಳು ಚೆನ್ನಾಗಿ ಬರುತ್ತೆ,
ಆಮೇಲೆ ಹೊರಗಡೆ ರೈತರು ಯಾವ ಬೆಳೆಗಳು ಜಾಸ್ತಿ ಮಾಡಿದ್ದಾರೆ ಅದಕ್ಕೆ ಆಪೋಸಿಟ್ ಆಗಿ ನಾವು ಇವತ್ತು ಮಾರ್ಕೆಟಲ್ಲಿ ಏನು ಚೀಪ್ ಬೆಳೆಗಳಿದೆ ಅಂತ ಬೆಳೆಗಳನ್ನ ನಾವು ಆ ಟೈಮ್ನಲ್ಲಿ ಮಾಡಿದ್ರೆ ನಮಗೆ ಖಂಡಿತ ನಮಗೆ ರೇಟ್ ಸಿಗಂತ ಒಂದು ಚಾನ್ಸಸ್ ಸಿಗುತ್ತೆ. ಅಂದ್ರೆ ಮಾರುಕಟ್ಟೆಯನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ನೀವು ಅಭ್ಯಾಸ ಮಾಡಿ ಪ್ಲಾನ್ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ಪ್ಲಾನ್ ಮಾಡ್ಕೊಂಡು ಮಾಡಿದಾಗ ನಾವು ಬಹಳಷ್ಟು ನಮ್ಗೆ ರೇಟು ಸಿಗುತ್ತೆ ಮಾರ್ಕೆಟಲ್ಲಿ. ನಾವು ಬೆಳೆದಿರ್ತಕ್ಕಂಥ ಬೆಳೆ ಬಹಳಷ್ಟು ಚೆನ್ನಾಗಿ ಬೆಳೆದ್ರೆ ರೇಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಮಗೆ ಇಳುವರಿ ಜಾಸ್ತಿ ತಗೊಂಡಾಗ ನಮ್ಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ. ಮಾರ್ಕೆಟ್ ಅಲ್ಲಿ ನಮಗೆ ಬೆಲೆನೂ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ, ಬಟ್ ಗುಣಮಟ್ಟ ಚೆನ್ನಾಗಿರೋದ್ರಿಂದ ನಮಗೆ ಲಾಭದಾಯಕವಾಗಿ ಬೆಳೆ ನಮಗೆ ಸಿಗುತ್ತೆ. ಈಗ ನಿಮಗೆ ನಿಮ್ಮ ಎಲ್ಲ ಸಾಧನೆಯನ್ನು ಪರಿಗಣಿಸಿ ಹಲವಾರು ಪ್ರಶಸ್ತಿಗಳು ಬಂದಿದ್ದಾವೆ. ಅದು ಜಗಜೀವನ್ ರಾಮ್ ಪ್ರಶಸ್ತಿ, ರಾಷ್ಟ್ರೀಯ ಪ್ರಶಸ್ತಿ ಆಗಿರಬಹುದು, MS ಸ್ವಾಮಿನಾಥನ್ ಪ್ರಶಸ್ತಿ ಆಗಿರಬಹುದು, ಮತ್ತು ದೆಹಲಿಯ ICAR ಅವರು ನೀಡುವಂತಹ ಪ್ರಶಸ್ತಿ ಆಗಿರಬಹುದು, ಅಲ್ಲದೆ ನಮ್ಮ ರಾಜ್ಯ ಸರ್ಕಾರ ನೀಡುವಂತಹ ಶ್ರೇಷ್ಠ ಕೃಷಿಕ ಪ್ರಶಸ್ತಿ, ಕೃಷಿ ಪಂಡಿತ ಪ್ರಶಸ್ತಿ, ಇವೆಲ್ಲ ತಮಗೆ ಸಂದಿದ್ದಾವೆ. ತಮಗೆ ಮುಂದೆ ಏನು ಅನಿಸುತ್ತೆ, ಏನು ಮಾಡಬೇಕು ಈ ಕೃಷಿಯಲ್ಲಿ ಅನಿಸುತ್ತೆ? ರೈತರಿಗೆ ತಾವು ಯಾವ ಕಿವಿಮಾತನ್ನು ಹೇಳಕ್ಕೆ ಇಷ್ಟಪಡ್ತೀರಿ? ರೈತರು ನಿರಂತರವಾಗಿ ಸಾಧನೆ ಮಾಡ್ಕೊಂಡು ಹೋಗ್ಬೇಕು. ರೈತರು ಇವತ್ತು ರೈತ ಒಂದು ಇವತ್ತು ಏನು ರೈತನ ಅಲ್ಲದೆ ಬೇರೆ ಏನು ಬೇಕಾದ್ರೂ ದುಡ್ಡು ಇರ್ಬೋದು, ಬಂಗಾರ ಇರ್ಬೋದು, ಮತ್ತು ಮಿಷಿನರಿಗಳು ಇರ್ಬೋದು, ಏನೇ ಸಕಲ ಸಂಪತ್ತು ಇದ್ರೂ ಊಟ ಬೇಕೇ ಬೇಕು. ಅದಕ್ಕೋಸ್ಕರ ಯಾವುದೇ ಒಂದು ಪರಿಸ್ಥಿತಿನಲ್ಲಿ ಯಾವುದೇ ಒಂದು ಇದನ್ನು ರೈತ ಬೆಳೆಕೊಟ್ರೆ ಮಾತ್ರ ನಮಗೆ ಜನಗಳಿಗೆ ಊಟ ಸಿಗುತ್ತೆ. ಅದೊಂದು ಬಿಟ್ಟರೆ ಯಾವುದೇ ಟೆಕ್ನಾಲಜಿನಲ್ಲಿ ಯಾವುದೇ ಇದರಲ್ಲಿ ಏನು ಮಾಡಿ ಊಟನ ಇದು ಬೆಳೆಗಳ ಇದು ತರಕಾರಿ ಇರ್ಬೋದು, ದವಸ ಧಾನ್ಯಗಳು ಇರ್ಬೋದು ಸಾಧ್ಯ ಇಲ್ಲ. ರೈತ ಯಾವತ್ತು ಬೆಳೆಯೋದು ಬಿಡ್ತಾನೋ ಅವತ್ತು ಇಡೀ ಪ್ರಪಂಚಕ್ಕೆ ಊಟ ಇಲ್ದಂಗೆ ಆಗುತ್ತೆ. ಖಂಡಿತ ರೈತನ ಮೇಲೆ ಪ್ರತಿಯೊಂದು ಮನುಷ್ಯನು, ಪ್ರಪಂಚದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ರೈತನ ಮೇಲೇನೆ ಅವಲಂಬನೆ ಆಗಲೇಬೇಕು. ಎಷ್ಟೇ ಸಕಲ ಸಂಪತ್ತು ಏನಿದ್ರು ಊಟ ಬೇಕೇ ಬೇಕು, ಟೈಮಿಗೆ ಸರಿಯಾಗಿ ಊಟ ಬೇಕು. ಹಂಗಾಗಿ ರೈತನ ಇವತ್ತು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ರೈತನಿಗೆ ಬಹಳಷ್ಟು ಆದ್ಯತೆ ಕೊಡಬೇಕು. ರೈತನು ಬಹಳಷ್ಟು ಮುತುವರ್ಜಿಯಿಂದ ಮಾಡಿ ಕೆಲಸ ಮಾಡಬೇಕು. ಅದಕ್ಕೇನೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ರು, ಜೈ ಜವಾನ್ ಮತ್ತು ಜೈ ಕಿಸಾನ್ ಅಂತ. ಒಬ್ಬ ಯೋಧ ಗಡಿಯಲ್ಲಿ ನಿಂತು ಎಷ್ಟು ವೀರಾವೇಶದಿಂದ ಹೋರಾಡ್ತಾನೋ ಅವನಿಗೆ ನಾವು ಎಷ್ಟು ಬೆಲೆ ಕೊಡ್ತೀವೋ ಅಷ್ಟೇ ರೈತನಿಗೂ ಕೂಡ ನಾವು ಬೆಲೆ ಕೊಡಬೇಕು. ರೈತ ಕೂಡ ಒಬ್ಬ ಯೋಧ ಇದ್ದ ಹಾಗೇನೆ ಅಂತ. ರೈತನಿಗೆ ಯೋಧನಿಗಿಂತಲೂ ಜಾಸ್ತಿ ಆದ್ಯತೆ ಕೊಡ್ಬೇಕಮ್ಮ. ಇವತ್ತು ಒಬ್ಬ ಯೋಧನಿಗೆ ಬೇಕಾಗಿರೋದು ಊಟ ಇದ್ರೆ ಅವನು ಯುದ್ಧದಲ್ಲಿ ಯುದ್ಧ ಮಾಡೋದಕ್ಕಾಗೋದು, ಪ್ರತಿಯೊಂದು ಏನು ನಾವು ಸಾಧನೆ ಮಾಡ್ಬೇಕಾದ್ರೂ ಊಟ ಬೇಕೇ ಬೇಕು. ಊಟ ಇಲ್ಲ ಅಂದ್ರೆ ಏನು ಸಾಧನೆ ಮಾಡೋದಕ್ಕಾಗಲ್ಲ. ಶಿರಾಯಿಂದ ರಂಗನಾಥ್ ಅವ್ರು ಕರೆ ಮಾಡಿದ್ದಾರೆ. ರಂಗನಾಥ್ ಅವರೇ, ಕೇಳಿ ತಮ್ಮ ಪ್ರಶ್ನೆ ಏನು ಅಂತ. ಹಲೋ, ಹಾ ಹೇಳಿ ರಂಗನಾಥ್ ಅವರೇ. ಮೇಡಮ್ ಅವರೇ, ಸರ್ ನಾನು ಶಿರಾ ತಾಲೂಕು ತುಮಕೂರು ಜಿಲ್ಲೆ ಹೇಳಿ ಪ್ರಶ್ನೆ ಏನ್ ಕೇಳಿ. ಈಗ ನಾವು ಅದೇ ತೋಟಕ್ಕೆ ಎಲ್ಲ ವ್ಯವಸಾಯ ಮಾಡಿ ಈಗೆಲ್ಲ ಗೊಬ್ಬರ ಹಾಕಿ ಇದು ಮಾಡ್ತಾ ಇದ್ವಿ. ಅಲ್ಲಿ ಏನಾದ್ರು ಅಂತರ ಬೆಳೆ ಆಗಿ ಏನಾದ್ರು ಬೆಳೆ, ಅಡಿಕೆ ತೋಟಕ್ಕೆ ನೀರಿದೆ ನಮ್ಗೆ ಸಾಕಷ್ಟು. ಈಗ ಎಲ್ಲ ಉಳುಮೆ ಮಾಡ್ತಾ ಇದೀವಿ, ಗೇಮೆ ಮಾಡ್ತಾ ಇದೀವಿ ಅದನ್ನೆಲ್ಲ ಈ ತೋಟದ. ಅದಕ್ಕೆ ಈಗ ನಾವು ಮಧ್ಯಂತರ ಬೇಸಾಯ ಯಾವ್ದಾದ್ರು ಒಂದು ತೊಗರಿನ ಅವರೇನೋ ಇಲ್ಲ ಏನಾದ್ರು ಬೇರೆ ಮಾಡಕ್ ಬರ್ಬೇಕಾ? ಅಡಿಕೆನಲ್ಲಿ ಅವರೇ ಹಾಕ್ಬೋದು. ಮತ್ತು ಅಡಿಕೆ ಮರದಲ್ಲೇ ಮೇಲಕ್ಕೆ ಕಂಬಿ ಕಟ್ಟಿ ನೀವು ನೀರು ಹಾಯಿಸೋ ಥರ ಬೇಕಾದ್ರೂ ಮಾಡ್ಬೋದು, ಅಥವಾ ಡ್ರಿಪ್ ಇರಿಗೇಷನ್ ಬೇಕಾದ್ರೂ ಮಾಡ್ಬೋದು. ಇವಾಗ ಚಿಕ್ಕಡಿಕಾಯಿ ಗಿಡ ಅಂತ, ಅವರೆಕಾಯಿ ಥರನೇ ಇನ್ನೊಂದು ಚಿಕ್ಕಡಿಕಾಯಿ ಗಿಡ ಅಂತ ಬರುತ್ತೆ. ಅದು ಅಡಿಕೆನಲ್ಲಿ ಭಾಳಷ್ಟು ಚೆನ್ನಾಗಿ ಬರುತ್ತೆ. ಅದು ಅರ್ಬರ್ಕ್ಲು ನೆರಳಲ್ಲಿ ಬರ್ತದೆ. ಅದು ಭಾಳಷ್ಟು ಚೆನ್ನಾಗಿ ಬರುತ್ತೆ. ಅದು 1 ವರ್ಷ ಕಂಟಿನ್ಯೂಸ್ ಆಗಿ ನಮಗೆ ಈಲ್ಡ್ ಕೊಡುತ್ತೆ. 1-2 ತಿಂಗಳಲ್ಲಿ ನಮಗೆ ಶುರುವಾಗುತ್ತೆ ಅದು ಈಲ್ಡಿಂಗು. 1 ವರ್ಷ ಕಂಟಿನ್ಯೂಸ್ ಆಗಿ ನಮಗೆ ಈಲ್ಡ್ ಬರುತ್ತೆ. 1 ವಾರಕ್ಕೊಂದು ಸರಿ ಹಾರ್ವೆಸ್ಟ್ ಮಾಡ್ಬೋದು. ಭಾಳ ಒಳ್ಳೆ ಉತ್ಕೃಷ್ಟವಾದ ಬೆಳೆ ಅದು. ಬೆಳಿಗ್ಗೆ 6 ಗಂಟೆಗೆ ಮತ್ತೆ ಈ ಕಾರ್ಯಕ್ರಮ ಮರುಪ್ರಸಾರ ಇರುತ್ತೆ. ತಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಪಡ್ಕೋಬಹುದು. ರೈತ ದಿನದ ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೆ ರೈತ ದಿನದ ಹಾರ್ದಿಕ ಶುಭಾಶಯಗಳು. ಹಾಗೂ ನಮ್ಮ ಜೊತೆಗಿದ್ದು ನಮ್ಮ ಎಲ್ಲ ರೈತ ಬಾಂಧವರಿಗೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ರಿ, ತಮ್ಮ ಅನುಭವವನ್ನು ಹಂಚಿಕೊಂಡ್ರಿ. ತಮಗೂ ಕೂಡ ಧನ್ಯವಾದಗಳು. ತುಂಬ ಸಂತೋಷ.